MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಕರ್ನಾಟಕದ MK ಹುಳಿ ಶುಗರ್ ಫ್ಯಾಕ್ಟರಿಯಲ್ಲಿ ಸುಮಾರು 70-80 ಕೋಟಿ ರೂಪಾಯಿ ಅವ್ಯವಹಾರ ಆದಂಥ ಬಗ್ಗೆ ನಾವು ಈಗ 7-8 ತಿಂಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದೆವು. ಸತ್ಯಾಗ್ರಹ ಮಾಡಿದ್ರೆ ಯಾರೋ ಒಬ್ರು ಜಿಲ್ಲಾಧಿಕಾರಿ ಆಗಲಿ, ತಹಶೀಲ್ದಾರ್ ಆಗಲಿ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಯಾರು ನಮ್ಮ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ಒಂದು ವಾರದ ನಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಂತರ ಆ ಫ್ಯಾಕ್ಟ್ರಿ ಮಹಾಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ನಮಗೆ ಅದನ್ನ ಒಕ್ಕೂರಲಿಂದ ನಿಮಗೆ ಇದನ್ನ ಮಾಡಿ ಕೊಡ್ತೇವೆ ಅಂತೇಳಿ ಆಡಳಿತ ಕಮಿಟಿ ಅವರು ಬರೆದು ಕೊಟ್ಟರು, ಟರಾವ್ ಪಾಸ್ ಮಾಡಿ. ಆದ್ರೆ ಒಂದು 7-8 ತಿಂಗಳಿಂದ ಇದ್ದಂಥ MD ಮೋಹನ್ ಹಿರೇಮಠ ಅಂತೇಳಿ ಯಾವುದು ಕಾಲು ಮುಂದೆ ಹುಡುಕೊಂತಾನೆ ಬಂದ್ಬಿಟ್ರು, ಯಾವುದು ತನಿಖೆ ಮಾಡಲಿಲ್ಲ. ಅದಕ್ಕಾಗಿ ನಾವು ಎಲ್ಲ ಒಕ್ಕೂಟದವರು, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದವರು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ನಿವೇದನೆ ಕೊಟ್ಟಿವು. ಆದರೂ ಯಾರೂ ಅದಕ್ಕೆ ಸ್ಪಂದಿಸಲಿಲ್ಲ. ಅದಕ್ಕಾಗಿ ಈಗ ನಾವು ಜಿಲ್ಲಾಧಿಕಾರಿ ಅವ್ರನ್ನ ನೀವು ತನಿಖೆ ಮಾಡೋಕ್ಕಾಗ್ತೈತೆ ಇಲ್ಲ ಅಂತ ಕೇಳಕ್ಕೆ ಬಂದೇವಿ. ಈಗ ಅದನ್ನ ಕೊಟ್ಟು ತೀರ್ಮಾನ ಮಾಡಿ ನಾವು ಉಗ್ರವಾದ ಹೋರಾಟ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಎಲ್ಲಿವರೆಗೆ ಹೋರಾಟ, ರೈತ ಚಳವಳಿಗೆ, ರೈತ ಹೋರಾಟಗಾರರಿಗೆ, ರೈತ ಹೋರಾಟ. MK ನ್ಯೂಸ್ 9 NTV ಕನ್ನಡ.